ಈ ಪಾರ್ಟಿ ನಡೆಯಕ್ಕೆ ಒಂದು 27 ವರ್ಷದಿಂದ ಮಾಡ್ತಿದ್ದೀರಾ ಗುರು? 30 ವರ್ಷ ಆಯ್ತು. ಈ 30 ವರ್ಷದಿಂದ ನಾವು ಪ್ರತಿ ವರ್ಷ ಈ ಪಾರ್ಟಿಗೆ ಬರೋಕೆ ಇವ್ರಿಬ್ರೇ ಕಾರಣ ಹಾಕೋಣಪ್ಪ. ನಮ್ಗಿಲ್ಲ. ಆಯ್ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಮಾತ್ರ ವ್ಯೂ ಪಾಯಿಂಟ್. ಬೆಳಗ್ಗೆ ಒಂದು ಹಾಫ್ ಅನ್ ಅವರ್ ಬಂದಿರ್ತದೆ. ಹಾಫ್ ಅನ್ ಅವರ್ ಬಂದೈತಾ? ಬರ್ತಾನೆ ಬೆಳಿಗ್ಗೆ ರಂಗನ ಬೆಟ್ಟಿಗೆ ಸ್ವಲ್ಪ ಮುಖ ತೋರಿಸ್ಬಿಡು ಆಗ್ತದೆ. ಅಲ್ಲ ನೋಡಿ, ಕಾಡು ಮಧ್ಯದಲ್ಲಿ ನಮ್ಮ ಅಣ್ಣ ಇವನು ಯೋಗೇಶ ಕರ್ಕೊಂಬಂದವನೇ. ಇಲ್ಲಿ ಸುತ್ತಮುತ್ತ ಕಾಡು. ಇವಾಗ ಬಂದು ಹೇಳ್ತಾನೆ ಇಲ್ಲಿ ಆನೆ ಬರ್ತದೆ, ಮತ್ತು ಇದ್ದಕ್ಕಿದ್ದಂಗೆ ಹಂದಿಗಳು ಬಂದ್ಬಿಡ್ತದೆ, ಹುಲಿ ಬರ್ತದೆ ಅಂತ. ಎಲ್ಲ ಅಭಿಮಾನಿ ದೇವ್ರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸೇರಿ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಮಾವದಿರು ಎಲ್ಲ ಸೇರಿ ಒಟ್ಟಾಗೆ ಒಂದು ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ. ಫುಲ್ಲು ಬಿಳಿ ರಂಗನ ಬೆಟ್ಟದಲ್ಲಿ ಇದ್ದೀವಿ. ಈಗ ನಾವು ಪ್ರತಿಯೊಬ್ಬರನ್ನ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಈಗ ಆಲ್ರೆಡಿ ಅಂತವ್ರೆ, ಅದೇನು ಕೇಳೋದ ಬನ್ನಿ ಇವ್ರನ್ನೆಲ್ಲ. ಅಣ್ಣ, ನಮ್ಮ ಅಣ್ಣ ನೋಡಿ ಇವರು ಹಾಯ್. ಮತ್ತೆ ಇವ್ರು ನಮ್ಮ ಮಾವರು ರಮೇಶ್ ಅವರು. ಈಗ ನೋಡಿ ನಾವು ಈ ಕಾರಲ್ಲಿ ಇದ್ದೀವಿ. ನಮ್ಮ ನಾರಾಯಣ ಮಾವ ಸರ್, ನಿಮ್ಮ ಹೆಸರು? ಋತಿಕ್. ಮತ್ತೆ ನಮ್ಮ ಅಂಡಿ ಕುಮಾರ್ ಅವರು, ನಮ್ಮ ಮಾವ ಇವರು ಸ್ವಾಮಿ ಅವರು, ಮತ್ತೆ ನಮ್ಮ ಇವ್ರು ನಮ್ಮ ರಿಲೇಷನ್ ಎಲ್ಲ ಅಕ್ಕಪಕ್ಕದ ಮನೆಯವ್ರೆ. ನಮ್ಮ ಮಾವ ರವಿ ಮಾವ ಅವರು. ಒಂಚೂರು ಬನ್ನಿ, ಒಂಚೂರು ಹಂಗೆ. ನಮ್ಮ ಚಿಕ್ಕಪ್ಪರ ನಿಂಗರಾಜ್ ಅವರು. ಈಗ ಇನ್ನೂ ಸುಮಾರು ಜನ ಇದ್ದಾರೆ, ಎಲ್ಲರೂ ತೋರಿಸ್ತಾ ಹೋಗ್ತೀನಿ. ಇವಾಗ ಈ ಕಾಡಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಫುಲ್ 2 ದಿನ ಇಲ್ಲೇ ಸ್ಟೇ ಆಗ್ತೀವಿ. ಬನ್ನಿ, ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಈಗ ನಾವು ಕಾರಲ್ಲಿ ಬಂದ್ಬಿಟ್ಟು ಕಾರ್ನ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಒಂದು ರೂಮ್ ಮಾಡಿದ್ದೋ. ಆ ರೂಮಲ್ಲಿ ನಮ್ಮ ಲಗೇಜೆಲ್ಲ ಇಳಿಸಿದ್ದೀವಿ. ಈಗ ಒಂದು ರೌಂಡ್ ಮೇಲ್ಗಡೆ ವ್ಯೂ ಪಾಯಿಂಟ್ ಐತಂತೆ. ಆ ವ್ಯೂ ಪಾಯಿಂಟ್ನ ನೋಡ್ಕೊಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು, ಮಹೇಂದ್ರ, ನಾರಾಯಣ. ನೋಡಿ, ಆಮೇಲೆ ಇಲ್ಲಿ ಬಸ್ಗಳು ಬರ್ತವೆ. ಒಂದು ಟೈಮಿಂಗ್ಸ್ ಇರ್ತದೆ ಅನಿಸುತ್ತೆ ಬಸ್ಗೆ. ಬನ್ನಿ, ಆ ಡ್ರೈವರ್ನೇ ಕೇಳ್ಬಿಡೋದೆ ಎಷ್ಟು ಗಂಟೆಗೆ ಬರ್ತದೆ ಬಸ್ಸು, ಏನೋ ನಾವು ಸ್ವಲ್ಪ ಟೈಮಿಂಗ್ಸ್ ಹೇಳ್ಬಿಡಿ ಅಂತ. ನೋಡಿ, ನಮ್ಮ ಇಲ್ಲಿ ಕಂಡಕ್ಟರ್ ಸಾಹೇಬರು ಸಿಕ್ಕಿದ್ರು, ಅವ್ರಿಗೆ ಕೇಳ್ಬಿಡ್ತೀನಿ, ತಿಳ್ಕೊಬಿಡಿ. ಸರ್, ಎಷ್ಟು ಗಂಟೆಗೆ ಬರ್ತದೆ ಬಸ್ ಇಲ್ಲಿಗೆ? ಸರ್, ನಮಗೆ ಟೈಮಿಂಗ್ಸ್ ನಮಗೆ ಗೊತ್ತಿಲ್ಲ ಸರ್. ನಮಗೆ ಟೈಮಿಂಗ್ಸ್ ಗೊತ್ತಿಲ್ವಾ? ಟೈಮಿಂಗ್ಸ್ ಗೊತ್ತಿಲ್ಲ. ನಮ್ದು ಒಂದು ಗಾಡಿ ಟೈಮಿಂಗ್ಸ್ ಹೇಳ್ಬೋದು. ಯಾವುದು ನಿಮ್ಮ ಗಾಡಿ ಟೈಮಿಂಗ್ಸು? ಮೈಸೂರಿಗೆ 6 ಕಾರು ಬಿಡಬೇಕು. ಈಗ 6 ಗಂಟೆ ಬಂದು 6 ಕಾರು ಬಿಡ್ತೀವಿ ಮೈಸೂರಿಗೆ. ಇಲ್ಲಿ ಅದಲ್ಲ, ಮೈಸೂರಿಂದ ಎಷ್ಟು ಗಂಟೆ ಬಿಡ್ತೀರಾ? ಬೆಳಗ್ಗೆ ಇವಾಗ 3:30 ಬರ್ತೀವಿ. ಮೈಸೂರಿಂದ 3:30ಗೆ ಬಿಡ್ತೀರಾ? 3:30 ಬರ್ತೀವಿ. ಇಲ್ಲ, 6 ಗಂಟೆ ಬರ್ತೀವಿ. ಇಲ್ಲಿ 6 ಗಂಟೆಗೆ ಬರ್ತೀರಾ? ಇಲ್ಲಿ 6 ಗಂಟೆಗೆ ವಾಪಸ್ ಹೊಡ್ತೀರಾ ಮೈಸೂರಿಗೆ? ಕಾರು ಬಿಟ್ಟು ಮೈಸೂರು 8:30. ಈಗ ಎಷ್ಟು ಬಸ್ ಇದೆ ಇಲ್ಲಿಗೆ? ಬೆಳಗ್ಗೆ ಒಂದು ಹಾಫ್ ಅನ್ ಅವರ್ ಬಂದಿರ್ತದೆ. ಹಾಫ್ ಅನ್ ಅವರ್ ಬಂದೈತಾ? ಬೆಳಗ್ಗೆ ಬೆಳಿಗ್ಗೆ ರಂಗನ ಬೆಟ್ಟಿಗೆ ಬಸ್ಗಳು ಸಂಜೆ 6 ಗಂಟೆ 6:30 ಇರ್ತದೆ. 6 ಕಾಲ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಬೆಳಗ್ಗೆ 6 ಗಂಟೆಯಿಂದ ಮತ್ತೆ ಸಂಜೆ 6 ಗಂಟೆವರೆಗೂ ಕೂಡ ಹಾಫ್ 6 ಸಂಜೆ 6 ಕಾಲವರೆಗೂ ಹಾಫ್ ಅನ್ ಅವರ್ಗೆ ಒಂದೊಂದು ಬಸ್ ಇರ್ತದಂತೆ. ಬಸ್ಸಲ್ಲಿ ಬರೋರೆಲ್ಲ ಆರಾಮಾಗಿ ಬರ್ಬೋದು. ಓಹೋ, ಇಲ್ಲಿ ನೋಡಿ ಪಕ್ಷಿ ಹಾರ್ಕೋಯ್ತೈತೆ. ಇಲ್ಲಪ್ಪ, ಹಂದಿ, ಕಾಡಂದಿಗಳು ಜಾಸ್ತಿ ಇಲ್ಲಿ ಇರಪ್ಪ. ಓಕೆ, ನೋಡಿ ತುಂಬ ಐತೆ ಕಾಡಂದಿಗಳು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಆ ಕಡೆ ಮೆಟ್ಲಿಂದ ಹತ್ಕೊಂಡು ಹೋಗ್ಬೋದು, ಈ ಕಡೆ ರೋಡಲ್ಲೂ ಹೋಗ್ಬೋದು. ಈಗ ನಾವು ರೋಡಲ್ಲಿ ಹೋಗವ, ಸ್ವಲ್ಪ ವಾಕಿಂಗ್ ಆಯ್ತದೆ ಅಂತ ಅಂದ್ಬಿಟ್ಟು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಗಾಡಿ ಹೋಗುತ್ತೆ, ಆ ಕಡೆ ಕಾಲಲ್ಲಿ ಹೋಗುತ್ತೆ. ಓಹೋ, ಇವ್ರಿಗೆಲ್ಲ ಖುಷಿ ಇವಾಗ, ನಮ್ಮ ಮಹೇಂದ್ರನಿಗೆ, ನಾರಾಯಣನಿಗೆಲ್ಲ ಏನು ಖುಷಿ. ಅಲ್ಲಿ ತಿಂದತ್ರ ಆಯ್ತು ಮಹೇಂದ್ರ, ನೀವು ಬಂದಾಗ ತಿಂತಿದ್ದಲ್ಲ, ಇಲ್ಲ ಅಂತ ಅಷ್ಟೊಂದು ಕೂತ್ಕೊಳ್ಳೋ ನಾನು. ಯಾಕೆ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಬರ್ಬೇಕು ತಾನೆ, ಹೋಯ್ತು ಅಂತ ಗೊತ್ತಾದ್ಮೇಲೆ. ಎಷ್ಟೋ ಟೈಮು 6 ಗಂಟೆ ಊಟ ಮಾಡ್ಬಿಡ್ತಾನೆ ಮಧ್ಯಾಹ್ನ. ಈಗ ಹೋಗಿ ಬೇಗ ಅಡುಗೆ ಮಾಡಿ ನೀಟಾಗಿ ಊಟ ಮಾಡೋಣ. ದೇವಸ್ಥಾನಕ್ಕೆ ಹೋಗಿಲ್ಲ, ಅಡುಗೆ ಮಾಡಿ ಊಟ ಮಾಡಕ್ಕೆ. ಈಗ ದೇವಸ್ಥಾನ ಮುಗಿದ ತಕ್ಷಣ ಊಟ ಮಾಡಕ್ಕೆ ಹೋಗೋಣ. ಇನ್ನೇನು ಅಲ್ಲೇ ಅಡುಗೆ ರೆಡಿ ಮಾಡಿಬಿಡಿ. ಸೂಪರ್ ಅಡುಗೆ ರೆಡಿ ಮಾಡ್ತಾನೆ ನಾರಾಯಣ. ಎಲ್ಲ ಒಳ್ಳೆ ಅಡುಗೆನ ಊಟ ಮಾಡ್ಬಿಟ್ಟು ಚೆಂದಾಗೆ. ಇವಾಗ ಇನ್ನೂ ಸುಮಾರು ಜನ ಬರೋರಿದ್ದಾರೆ, ಅವ್ರೆಲ್ಲಾರು ತೋರಿಸ್ತಾ ಹೋಗ್ತೀನಿ. ಬನ್ನಿ, ಇಲ್ಲೊಂದು ಕಾರ್ ಬರ್ತೈತೆ ನೋಡಿ, ಇದು ನಮ್ಮೂರವ್ರದೇನೆ. ಎಲ್ಲ ನಮ್ಮ ಮಣ್ದಿರು ಬರ್ತವ್ರೆ. ಅಣ್ಣ, ಎಲ್ಲ ಆಯ್ತಾ ದರ್ಶನ? ನಮ್ಮಣ್ಣ, ಟೋಟಲ್ ಇಡೀ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ ಇಲ್ಲೇ ಅವ್ರೆ. ಇವ್ರದೆಲ್ಲ ಈಗ ನಾವು ದರ್ಶನ ಮಾಡ್ಸ್ಕೊಂಡ್ ಬಂದ್ಬಿಟ್ಟು ಮಿಕ್ಕಿ ತೋರಿಸ್ತೀವಿ. ಸಖತ್ ಮಜಾ, ಅವ್ರಂತ ಖುಷಿ ಫುಲ್ಲು. ಓಕೆನಾ?
ಕಾರ್ ಬರ್ತೈತಾ ಬ್ಯೂಟಿಫುಲ್ ನೇಚರ್. ಆನ್ ಮಾಡು. ಕಾರ್ ಬರ್ತೈತೆ ಹೊಂಟೋದು ಹಂಗೇನೆ. ಇರಲಿ ಇರಲಿ. ಅವರೆಲ್ಲ ಮೇಕೆ ಎತ್ತಗ ನೋಡ್ರ ನಾವು ಹುಲ್ಲು ಮಾತ್ರ ಮಾಡ್ತೀನಿ. ಹೆಂಗೆ ಕಾಣಿಸ್ತದೆ ನೋಡಲ್ಲಿ ನಾವು ಬಂದಿದ್ದು ಅದೇ ಕಣ. ಇಲ್ಲೇ ಐ ಲವ್ ಯು ಪ್ರಕೃತಿ. ಪ್ರಕೃತಿ ಅಂದರೆ ಯಾವುದೋ ಇವ್ರ ಹೆಸರಲ್ಲಪ್ಪ, ನೇಚರು, ಯೂನಿವರ್ಸ್. ಮಹೇಂದ್ರ ಫುಲ್ ಖುಷಿ. ಎಷ್ಟು ಸಖತ್ತಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ಮಾತ್ರ ವ್ಯೂ ಪಾಯಿಂಟು. ಅಲ್ಲೇನು ಒಳ್ಳೆ ಸೂರ್ಯನ ಥರ ಹೊಳಿತಾ ಇದೆ ನೋಡಿ ಮಧ್ಯದಲ್ಲಿ. I love you. ಹೆಂಗೈತೆ ಗೊತ್ತಾ ಇದು ಸಾಕಾಗಲ್ಲ ಅಯ್ಯಪ್ಪ ನೋಡಿರಿ. ಪಾತಾಳ ಇದು. ಇದೆ ಕಣಪ್ಪ. ನಾನು ಈ ಬೆಟ್ಟಕ್ಕೆ ಬಂದ ತಕ್ಷಣ ನನಗೆ ನೆನಪಾಗಿದ್ದೆ ಸೋಲಿಗರ ಬಾಲೆ. ಸೋಲಿಗರ ಬಾಲೆ ಅನ್ನೋ ಒಂದು ಸ್ಕ್ರಿಪ್ಟ್ ಇದೆ. ಏನು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಅದರಲ್ಲಿ ಬಿಳಿರಂಗನ ಬೆಟ್ಟದ ಬಿಳಿರಂಗನ ರಂಗನಾಥ ಸ್ವಾಮಿ ಕಥೆನೇ ಅದು. ಸೇಮ್ ಬೆಟ್ಟ ಗುಡ್ಡ ಕಾಡುಗಳೆಲ್ಲ ಆ ಪುಸ್ತಕದಲ್ಲಿ ಸೂಪರಾಗಿ ನೋಡಿಸೋರೆ. ಎಷ್ಟು ಸಖತ್ತಾಗಿದೆ ಅಂತಂದರೆ ನನಗೀಗ ಫುಲ್ಲು ಒಂಥರ ಒಳಗಿಂದ ಉಕ್ಕಲ್ಲ ಸಂತೋಷ ಅದುಗ್ತಾ ಇದೆ. ಓ ಎಲ್ಲ ನಡ್ಕೊ ಬರ್ತಾವ್ರೆ. ಬರಲಿ 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 ಬರಲಿ. ನಮ್ಮ ಬಾಸು ಇಸ್ಮಾಯಿಲ್ ಅವರು, ನಮ್ಮ ಅಣ್ಣ ದಿನೇಶ್ ಅವರು, ಮತ್ತು ನಮ್ಮ ಇವರು ರಿತಿಕ್ ಅವರು ಆವಾಗಲೇ ಪರಿಚಯ ಮಾಡಿಕೊಟ್ಟೆ. ಈ ಪಾರ್ಟಿ ನಡೆಯೋಕ್ಕೆ ಒಂದು 27 ವರ್ಷದಿಂದ ಮಾಡ್ತಿದ್ದೀರಾ ಗುರು? 30 ವರ್ಷ ಆಯಿತು. ಈ 30 ವರ್ಷದಿಂದ ನಾವು ಪ್ರತಿ ವರ್ಷ ಈ ಪಾರ್ಟಿಗೆ ಬರೋಕ್ಕೆ ಇವರಿಬ್ಬರೇ ಕಾರಣ ಹಾಕೋಣಪ್ಪ. ನಮ್ಗಿಲ್ಲ. ಆಯ್ ಇಲ್ಲ ಅಲ್ಲಿ ಇವರಿಬ್ರು ಇಲ್ಲ ಅದು ಇಲ್ಲ. ಹಾಯ್, ಹಲೋ ಹಲೋ. ಅಲ್ಲ ಯಾಕೋ ಬಿಟ್ಕೊಡ್ಲಿ ನಮ್ಮ ಹುಡುಗರು ನೀವು. ಏನ್ ಸಾರ್? ಯೋಗ ಪಟ್ಟು. ಐ ಬ್ಯೂಟಿಫುಲ್ ಬ್ರು. ಯಾಕೆ ಇವ್ರು ಇಷ್ಟೊಂದು ಹೆಂಗಾಗವ್ರೆ ಅಂತಂದ್ರೆ ನೋಡಿ ಈ ತರ ಎಲ್ಲ ಮಾಡೋದಕ್ಕೋಸ್ಕರನೇ. ಅಯ್ಯಪ್ಪ ಯೂಟ್ಯೂಬ್ ಹಾಕೊಡ್ತದೆ ಈಗ. ಹಾ ಹಾ ಅಲ್ಲೇ ಇಲ್ಪ ಇಲ್ಲಿ ಈ ಕಡೆ ಬಂದಿತ್ತು. ಓಹೋ ಏನ್ ಗುರು ಫಿಟ್ನೆಸ್ಸು. ಅದಕ್ಕೆ ಇನ್ನು ಯಾಕೆ ಇಷ್ಟು ಹೆಂಗಾಗಿದೆ ಅಂತ ಕೇಳ್ತಾರೆ ಜನ. ಹೇಳ್ಬೇಕಾಯ್ತು ನಮ್ಮ ಅಕ್ಕ ಚೆನ್ನಾಗ್ಬಾರ್ದು. ನಮ್ಮ ಅಕ್ಕ ರಜ್ಮನ ಹೇಳು. ಸಖತ್ತಾಗಿ ಒಳ್ಳೆ ಫುಡ್ ಕೊಡ್ತಾರೆ ಎನರ್ಜಿ ಇದು ಅಂತ ಹೇಳೋ. ಹೆಂಗುರು ಮಾಡಿದ್ರು ಮಾಡೋ ನೀನ್ ಸುಮ್ಮನೆ ಆಗಲ್ಲ ಬಿಡು.
ಈಗ ಇವ್ರ ಜೊತೆ ಇಷ್ಟೊತ್ತು ಆಟ ಆಡಿದ್ದು ಸಾಕು. ಒಂದು ರೌಂಡು ದೇವ್ರ ಹತ್ರ ವಿಸಿಟ್ ಹಾಕ ಬಂದ್ಬೋಣ, ಆಮೇಲೆ ಮುಂದಿನ ಕೆಲಸ ನೋಡೋಣ. ಬನ್ನಿ. ಏನು ಬಂಡೆಲೆ ತಿರುಪತಿ ದೇವಸ್ಥಾನ ಮಾಡವ್ರೆ. ವೆಂಕಟರಮಣ ಗೋವಿಂದ ಗೋವಿಂದ. ವಾಕಿಂಗಲ್ಲೇ ಮೆಟ್ಲು ಹತ್ಕೊಂಡ್ರೆ ಈಸಿ ಅನಿಸ್ತದೆ. ವಾಕಿಂಗಲ್ಲಿ 4 ರೌಂಡ್ ಹೊಡಿಬೇಕು. ಸುಸ್ತಾಗೋಯ್ತು. ಡೈಲಿ ಹತ್ತಿ ಅಭ್ಯಾಸ ಇದ್ದರೆ ಬೇಗ ಬರ್ಬೋದು. ಅಭ್ಯಾಸ ಇಲ್ವಲ್ಲ, ಒಂದೊಂದ್ಸಲ ಬೆಟ್ಟ ಹತ್ಬಿಟ್ರೆ ಹಿಂಗೆ. ಓ ಇಷ್ಟೇನ ಮೆಟ್ಲಿಗ? ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಕೊಡೋದೆ. ಸ್ಲಿಪ್ಪರ್ ಇಲ್ಲೇ ಬಿಡಬೇಕು. ಮುಖ್ಯ ದ್ವಾರದಲ್ಲಿ ಎಂಟ್ರಿ. ಪ್ರಶಾಂತವಾಗಿದೆ ನೋಡಿ. ಯಾವ ಒಂದು ಶಬ್ದ ಇಲ್ಲ, ಗಾಡಿಗಳ ಶಬ್ದ ಇಲ್ಲ, ಒಂದು ಕಿಚಿಪಿಚಿನ ಜನಗಳಿಲ್ಲ, ಶಬ್ದವಾಗಿದೆ ಸ್ಥಳ. ಬಿಳಿಗಿರಿ ರಂಗಪ್ಪನ ಬೆಟ್ಟ. ನಡ್ರಿ ಹೋಗೋದಾ? ದೇವಸ್ಥಾನ ಬಾಗ್ಲಾ? ಹಾಂ ಹಾಂ. ಓ ಇನ್ನೂ ಓಪನ್ ಆಗಿಲ್ಲ. ಎಷ್ಟು ಗಂಟೆಗೆ ಓಪನ್ ಆಗೋದು? 6:30 ಓಪನ್ ಆಗೋದು. ಈಗ ಕ್ಲೋಸ್ ಆಗಿದೆ ದೇವಸ್ಥಾನ. ಓ ಇದು ಊಟದ ಗೃಹ. ಮಧ್ಯಾಹ್ನದ ಊಟ ಇರುತ್ತಂತೆ. ಹಾಂ, ಕಂಬಿಗಳೆಲ್ಲ ಕಟ್ಟಿದ್ದಾರೆ ನೋಡಿ. ನಾವು ಒಂದು ಸಲ ಕಾಲೇಜಲ್ಲಿದ್ದಾಗ ಹುಡುಗರೆಲ್ಲ ಬಂದಿದ್ದು, ಫ್ರೆಂಡ್ಸ್ಗಳೆಲ್ಲ ಬಂದು ಇಲ್ಲಿ ಊಟಗಳನ್ನ ಮಾಡಿ, ಅಂದರೆ ಮಧ್ಯಾಹ್ನ ಹೋಗ್ಬಿಟ್ಟಿದ್ದು. ಆಗ ಊಟ ಸಿಕ್ಕಿತ್ತು ನಮಗೆ. ಈಗ ನಾವು ಬಂದಿರೋದು ಸಂಜೆ ಆಗಿದೆ, ಅದರಿಂದಾಗಿ ಎಲ್ಲ ಕ್ಲೋಸ್ ಆಗಿದೆ. ಸಂಜೆ 6 ಗಂಟೆಗೆ ದೇವಸ್ಥಾನ 6:30ಗೆ ದೇವಸ್ಥಾನ ತೆಗಿತಾರಂತೆ. ನೋಡೋಣ, ಆದ ಸಾಧ್ಯ ಆದರೆ ದೇವಸ್ಥಾನಗಳೇ ಹೋಗೋಣ ಒಂದು ರೌಂಡು. ಈಗ ಪಕ್ಕದಲ್ಲಿ ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದಿದ್ದೀವಿ ನೋಡಿ. ಇಲ್ಲಿ ಏನು ಒಳ್ಳೆ ಹಿಮಾಲಯ ಪರ್ವತಕ್ಕೆ ಬಂದಿವೇನೋ ಅನ್ನೋ ಅಷ್ಟು ಫೀಲ್ ಕೊಡ್ತಾಯಿದೆ ನೋಡಿ. ತುಂಬ ಸಖತ್ತಾಗಿದೆ. ಫುಲ್ ಬೆಟ್ಟ, ಸುತ್ತ ನೋಡಿದ್ರು ಬೆಟ್ಟಗಳೇ, ದೊಡ್ಡ ಕಾಡಿದು. ಆಮೇಲೆ ಎಲ್ಲ ನೋಡಿದ್ರು ಹಿಮ, ಹೊಗೆ, ಮಂಜು, ಸೂಪರಾಗಿದೆ. ಎಲ್ಲಿ ತೋರಿಸಿಪ್ಪ ನೋಡೋಣ, ಇಲ್ಲಿಂದ ಹೇಗಿದೆ. ಹಾಂ, ಸುಮಾರು ಮನೆಗಳು ಆಗ್ಬಿಡೈತಿ ಇವಾಗ. ಈಗ ಏನಿಲ್ಲ, ಸುಮಾರು ವರ್ಷದಿಂದನೂ ಅವೆ ನೋಡಿ. ಸುತ್ತ ಕಾಣ್ತಾರೆ ಎಷ್ಟು ಬೆಟ್ಟಗಳು, ಸುತ್ತಮುತ್ತ ಬೆಟ್ಟ, ದೊಡ್ಡ ಕಾಡಿದು. ಇಲ್ಲಿ ಪ್ರಾಣಿಗಳೆಲ್ಲ ಇರ್ತವೆ. ಎತ್ತಬಾರ್ದಂತ ಮಹೇಂದ್ರ ಸಖತ್ತೊಂದು ಒಳ್ಳೆ ಮಜಾ ಸಿಕ್ತು. ವೀಡಿಯೋ ಮಾಡ್ಕೊಂಡ್ ಬಂದಿದ್ವು ಅಲ್ಲೆಲ್ಲ. ಇದು ಹಾಕ್ಬಿಟ್ರು. ಹಾಂ, ಅವಾಗ ಹಾಕಿರ್ಲಿಲ್ಲ. ಇರಪ್ಪ ಈಗ ಒಂದು ನಿಮಿಷ. ಈಗ ಕೆರೆ ಕಾಣ್ತಾ ಇದೆ ನೋಡಿ, ಅಲ್ಲಿಂದ ನಾವು ಬಂದಿರೋದು ಯಳಂದೂರು. ಅಲ್ಲಿಂದ ಹಿಂಗೆ ಈ ಕಾಡುಗಳ ಮಧ್ಯೆ ಎಲ್ಲ ನುಗ್ಗಾಡ್ಕೊಂಡು ಈ ಪ್ಲೇಸಿಗೆ ಬಂದಿದ್ದೀವಿ. ಈಗ ನಾವು ವಾಪಸ್ಸು ಈಗ ಹೋಗ್ಬೇಕಾದ್ರೂ ಕೂಡ ಇದೇ ಕಾಡುಗಳ ಮಧ್ಯೆ ಹೋಗ್ತೀವಿ. ಒಳ್ಳೆ ಸಿನಿಮ್ಯಾಟಿಕ್ ಥರ ಕಾಣ್ತಾ ಇದೆ ನಮಗೆ. ನಿಜವಾಗ್ಲೂ ಸುಂದರವಾಗಿ ಕಾಣ್ತಾ ಇದೆ ಮಾತ್ರ ಈ ಬಿಳಿರಂಗನ ಬೆಟ್ಟ. ಈ ಸಂಜೆ ಹೊತ್ತಲ್ಲಿ ಆಕಾಶ ನೋಡಿ 2-3 ಕಲರ್ಗಳಿಗೆ ಕಾಣ್ತಾ ಇದೆ. ಈ ಬೆಟ್ಟ ಕೆಳಗಡೆ ಎಲ್ಲ ಫುಲ್ ಹಿಮ, ಮೇಲ್ಗಡೆ ಖಾಲಿ ಮೋಡ, ಅದ್ರ ಮೇಲ್ಗಡೆ ಫುಲ್ಲು ಮಳೆ ಬರೋ ರೀತಿ ಕವರ್ ಆಗಿದೆ. ಓಕೆ, ನಮ್ಮ ಮಾವವ್ರನ್ನ ಆವಾಗಲೇ ತೋರಿಸಿದ್ದೀವಿ, ಇನ್ನು ನಮ್ಮ ದಾಸಪ್ಪ ಅವ್ರ ತೋರಿಸಿಲ್ಲ. ಹಾಂ, ಈಗ ದಾಸಪ್ಪ ಅವ್ರು ಸಿಕ್ಕರು. ಇನ್ನೂ ಸುಮಾರು ಜನ ಅವರೇ ತೋರಿಸ್ತಿರೋರು, ಅವರೆಲ್ಲರನ್ನೂ ತೋರಿಸ್ಬೇಕು. ಮತ್ತು ನಾವು 30 ವರ್ಷದಿಂದ ಈ ಬಿಳಿಗಿರಿನ ಬೆಟ್ಟಕ್ಕೆ ಬಂದು ಆ ಪಾರ್ಟಿ ಮಾಡ್ತಿರೋದೆಲ್ಲನೂ ಹೇಳ್ಬೇಕು ನಾವು. ಹಾಂ ಅಲ್ವಾ? ಎಲ್ಲಾರು ಮಾವವ್ರೆ ಎಲ್ಲಾರು ಸೇರಿ ಒಂದು ಡ್ಯಾನ್ಸ್ ಮಾಡ್ಬಿಡೋ ಮಾತಾಗ, ಗ್ರೂಪ್ ಡ್ಯಾನ್ಸ್ ಮಾಡಿ ಹಾಕ್ಬಿಡೋ ಮಾತಾಗ ಆದಾಗ್ಲಿ. ಅವಾಗ ಹಾಕ್ಬಿಟ್ರೆ ಆಮೇಲೆ ಹೆಂಗಸರು ಹೊಡಿತಾರಲ್ಲ ಮನೇಲಿ.
ಏನು ಅನ್ನಕ್ಕಿಲ್ಲ ಅಂದ್ರೆ ಬೇಕಾದ್ರೆ ಹಾಕ್ಬಿಡ್ತೀನಿ. ಇವಾಗ ನಾವು ನಮಸ್ಕಾರ ಮಾಡ್ಕೊತಿರೋದು ಜನ ಇರಾಗಂತೂ ಈ ಕಡೆ ಎಲ್ಲ ಬಿಡೋದೇ ಇಲ್ಲ. ಈಗೇನೋ ಫ್ರೀ ಆಗಿದೆ ಅಂತ ಅಂದ್ಬಿಟ್ಟಿದ್ದಾರೆ. ಅದಕ್ಕೆ ಆ ಕಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ಈಗ ಮುಂದೆಗಡೆ ದೇವಸ್ಥಾನದ ಒಳಗಡೆ ಫೋನ್ ತೊಗೊಂಡು ಹೋಗೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಫಸ್ಟ್ ಆಚೆಯಿಂದನೇ ವೀಡಿಯೋ ಮಾಡ್ಕೊಬಿಡ್ತೀನಿ. ಅಲ್ಲಿಂದ ಮಾಡ್ಕೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ಈಗ ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಎಲ್ಲ ಕ್ಯಾಮ್ರಾ ತಗೊಂಡು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ನಿಮಗೆ ದೇವ್ರು ತೋರ್ಸೋಕ್ಕಾಗಲಿಲ್ಲ. ಮಾತ್ರ ಇಷ್ಟೊತ್ತು ಮೇಲೆ ಸಂಜೆ ಮೇಲೆ ಯಾರೂ ಇರಲಿಲ್ಲ. ನಾವು ಇಷ್ಟು ಜನ ಈಗ ಇಲ್ಲೇನು ಕೂತಿದ್ದೋ ಅಷ್ಟು ಜನ ಮಾತ್ರ ದರ್ಶನ ಮಾಡೋಕ್ಕಾಗಿದ್ದು. ತುಂಬ ಒಳ್ಳೆ ದರ್ಶನ ಆಯಿತು ಮಾತ್ರ. ಬನ್ನಿ. ದೇವರ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ್ವಿ. ಇಲ್ಲೊಂದು ಗಣಪತಿ ಕುಣಿಸಿದ್ರು. ಆ ಗಣಪತಿ ಹಿಂದ್ಗಡೆ ಆರ್ಕೆಸ್ಟ್ರಾ ಆಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಎಲ್ಲ ಆಡ್ತಿದ್ದಾರೆ ಅಂತ ನೋಡೋಕ್ಕೋಸ್ಕರ ಈ ಒಂದು ಮನೆ ಒಳಗಡೆ ಹೋದೆ. ಒಂದು ನಿಮಿಷ ನಾನೇ ದಂಗಾಗ್ಬಿಟ್ಟೆ. ನೋಡಿ, ಸುತ್ತ ಕಂಬಗಳಿವೆ, ಏನೂ ಕಾಣಿಸ್ತಾ ಇಲ್ಲ. ನಾನು ದಿಗಿಲು ಬಿದ್ದುಬಿಟ್ಟೆ. ಎಲ್ಲಪ್ಪ ಆಡ್ತಾಯಿದ್ದಾರೆ, ಆದರೆ ಆರ್ಕೆಸ್ಟ್ರಾ ಆಡ್ತಾ ಇರಬೇಕಲ್ಲ ಅಂತ ಅಂದ್ಕೊಂಡು ಎಲ್ಲ ಸುತ್ತ ನೋಡಿ, ಇಲ್ಲೊಂದು ರೂಮ್ ಇದೆ ಸದ್ಯ. ಇಲ್ಲಿ ಒಳಗಡೆ ಆರ್ಕೆಸ್ಟ್ರಾ ಆಡ್ತಾ ಇರೋದು. ಈಗ ನಮಗೆ ಬೈಕ್ ಸಿಕ್ತು. ಇನ್ನು ಮುಂದೆ ನೋಡಿ. ಮತ್ತೊಮ್ಮೆ ಪ್ರೀತಿಗೆ ಹುಚ್ಚ ತಿರುಗಿದ್ರೆ ಕಿಚ್ಚ, ದೇಶದ ಭಾರತ ಗುರಾಯಿಸಿದ್ದವು ಎಲ್ಲದಕ್ಕೂ ಸೈ ನಮ್ಮಣ್ಣ ಮಯ್ಯಪ್ಪರಾವ್ ಬ್ರಹ್ಮಬಳ್ಳಿ. ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಪಾರ್ಟಿ ಅಂತಂದರೆ ಅಣ್ಣಾಚಿಯವರು ಅಡುಗೆ ಮಾಡೋಕ್ಕೆ ಫೇಮಸ್ಸು. ಎಲ್ಲ ಹುಡುಗರು ಪಾರ್ಟಿಗಳಿಗೂ ಅಣ್ಣಾಚಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡಿಕೊಡ್ತಾರೆ ಮತ್ತು ಹುಡುಗರಿಗೆ ಚೆನ್ನಾಗಿ ಸಪೋರ್ಟ್ ಆಗಿರ್ತಾರೆ. ಈಗ ಇವರು ಮಾಮೂಲಿ ರೈಸು, ತಿಳಿ ಸಾಂಬಾರು ಮತ್ತು ಫಿಶ್ನ ರೆಡಿ ಮಾಡ್ತಾಯಿದ್ದಾರೆ. ನೋಡೋಣ, ಆಚೆ ಒಂದು ವಾಕಿಂಗ್ ಹಾಕೊಂಡು ಬಂದ್ಬಿಟ್ಟು ಆಮೇಲೆ ಕೂತ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಇಲ್ಲ ನಮ್ಮ ಅಣ್ಣವರೆಲ್ಲ ನಿಂತ್ಕೊಂಡು ರೆಡಿ ಮಾಡಿಸ್ತಾ ಇದ್ದಾರೆ ಅಡುಗೆನ. ಬನ್ನಿ ಆಚೆ ಒಂದು ರೌಂಡ್ ಹೋಗಿ ಬರೋಣ, ಆಮೇಲೆ ನೋಡೋಣ ಇಲ್ಲಿ ಏನಂತ. ಮಧ್ಯರಾತ್ರಿ ಕತ್ಲೆ ಹೊರಡು ಸುತ್ತ ಏನೂ ಕಾಣ್ತಾ ಇಲ್ಲ. ನಾವಾದರೂ ಕಾಣ್ತೀವಿ. ಒಂದು ಸ್ವಲ್ಪ ಮುಖ ತೋರಿಸ್ಬಿಡು, ಕಾಣ್ತದೆ ಅಲ್ಲ. ನೋಡಿ, ಕಾಡು ಮಧ್ಯದಲ್ಲಿ ನಮ್ಮ ಅಣ್ಣ ಇವನು ಯೋಗೇಶ ಕರ್ಕೊಬಂದವನೇ. ಇಲ್ಲಿ ಸುತ್ತಮುತ್ತ ಕಾಡು. ಇವಾಗ ಬಂದು ಹೇಳ್ತಾನೆ ಇಲ್ಲಿ ಆನೆ ಬರ್ತದೆ, ಮತ್ತು ಇದ್ದಕ್ಕಿದ್ದಂಗೆ ಹಂದಿಗಳು ಬಂದುಬಿಡ್ತದೆ, ಹುಲಿ ಬರ್ತದೆ ಅಂತ. ಏನೇ ನೀನು ಮಾಡ್ತಿರೋದು ಕತೆ? ಸುಮ್ಮನೆ ವಾಕಿಂಗ್ ಹೋಗೋಣ, ಬಾಯಿಲಿ ಏನೋ ಮಕ್ಕಳದು ಡ್ಯಾನ್ಸ್ ಐತೆ, ಆಡಿ ಜನಗಳು ಡ್ಯಾನ್ಸ್ ಮಾಡ್ತಾರೆ ಇವತ್ತು, ವಿಡಿಯೋ ಮಾಡ್ಕೊಳ್ಳವೆ ಅಂತ ಕರ್ಕೊಂಡು ಬಂದ. ಇಲ್ಲಿ ನಾವು ನೋಡಿದ್ರೆ ಒಂದು 2-3 ಕಿಲೋಮೀಟ್ರ್ ಕಾಡೊಳಗಡೆ ಬಂದ್ಬಿಡ್ತೀವಿ ಅನ್ನಿಸ್ತೈತೆ. ತೋರಿಸ್ತೀನಿ ಬಪ್ಪ, ಅಲ್ಲೋಡು ಲೈಟ್ ಉರಿತಾ ಇಲ್ಲ ಅಲ್ಲೇ. ಓ ಬಪ್ಪ, ಅದೆಲ್ಲ ಆಡಿ ಕಾಣ್ತಾ ಐತೆ. ಹೋಗೋದ ಅದು ಹತ್ರಕ್ಕೆ. ಈಗ BR ಹಿಲ್ಸಲ್ಲಿ ಒಂದಷ್ಟು ಸುತ್ತಾಡ್ಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ಮತ್ತು ಅಲ್ಲೊಂದು ಆಡಿ ಜನಗಳದ್ದು ಪ್ರೋಗ್ರಾಮ್ ಇತ್ತು, ಅದನ್ನು ಮುಗಿಸ್ಕೊಂಡು ಈಗ ರೂಮಲ್ಲಿ ಬಂದು ಸ್ಟೇ ಆಗಿದ್ದೀವಿ. ನೋಡ್ಕೊಳ್ಳಿ, ಈಗ ನಾವಿರೋ ರೂಮ್ ಇದು ಚಿಕ್ಕದಾಗೆ ಚೊಕ್ಕದಾಗೆ ಚೆನ್ನಾಗೈತೆ. ಈಗ ಇನ್ನು ಬೆಳಗ್ಗೆ ಎದ್ದು ಗುಡಿ ಮತ್ತು ಇನ್ನೊಂದು ಸಾರಿ ಸುತ್ತಾಡ್ಕೊಂಡು ಮಾಡ್ಕೊಂಡು ಹೋಗೋದು. ಓಕೆ. ಹಾಂ.